students, let us continue with letter writing. So, in the previous class, you have learnt about different types of letter, that is non-personal letter, personal letter, business letter and official letter. So, business non-personal letters nodage ನಾವು ಹೋದ class nodage we had learned about writing a letter seeking information. In today's class, let us focus on letters of complaint. So, ನಮ್ಮ ಒಂದು ದೂರನ್ನ ದಾಖಲಿಸಲಿಕ್ಕೋಸ್ಕರ ನಾವು ಬರೆಯಬಹುದಾಗಿರುವಂತಹ ಲೆಟರ್ ಏನಿದೆ ಅದು ಯಾವ ರೀತಿ ಇರುತ್ತೆ ಅದನ್ನ ನಾವು ಇವತ್ತಿನ ತರಗತಿಯೊಳಗೆ ಕಲಿಯೋಣ. So, write a letter. So, I have taken an example here with regard to it. Write a letter to the Commissioner, City Corporation, Shivamogga, complaining about irregular supply of water in your area. Your letter should include the following points, that is irregular supply of water, areas affected, inconvenience caused and remedial measures. ಅದರೊಳಗೆ from ನೊಳಗೆ ನೀವು XXX ಅನ್ನು ನಿಮ್ಮ ನೇಮ್ ಆಗಿ ಬರಿಬೇಕು and YYY has to be used as your address. As I already told you in the previous class, ನೀವು ನಿಮ್ಮ ಲೋವರ್ ಕ್ಲಾಸ್ಗಳಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನು ಫ್ರಮ್ ಅಡ್ರೆಸ್ ಗೆ ಲೆಟರ್ಗಳಲ್ಲಿ ಬರೀತಾ ಇದ್ರಿ. ಪ್ಲೀಸ್ ಡೂ ಅವೇ ವಿತ್ ಇಟ್. You should not write your name or you should also not mention your register number while answering the letter writing question in your answer paper. Mandatory ಆಗಿ ಅಂದ್ರೆ ಕಂಪಲ್ಸರಿ ಆಗಿ ನಿಮಗೆ ಫ್ರಮ್ ಅಡ್ರೆಸ್ ಅನ್ನು ನೀವು ಬರೆಯುವಾಗ you have to write your name as XXX and your address as YYY. Okay? So, true address ಏನಿದೆ ನೀವು ಅದನ್ನ ಯಾರಿಗೆ ಬರೀಬೇಕು ಅನ್ನೋದು ನಿಮ್ಮ ಲೆಟರ್ ನ ಕ್ವೆಶ್ಚನ್ ಒಳಗಿರುತ್ತೆ. ದಟ್ ಇಸ್ ಟ್ರೂ ಅಡ್ರೆಸ್ ಇಸ್ ಲೆಟರ್ ಟು ದ ಕಮಿಷನರ್, ಸಿಟಿ ಕಾರ್ಪೊರೇಷನ್, ಶಿವಮೊಗ್ಗ. ಅಂಡ್ ಸೊ ಇಲ್ಲಿ ಫ್ರಮ್ ಅಡ್ರೆಸ್ ಇದೆ, ಟ್ರೂ ಅಡ್ರೆಸ್ ಇದೆ, ಡೇಟ್ ಅನ್ನ ನೀವು ಯಾವ ದಿವಸ ಲೆಟರ್ ಅನ್ನ ಬರೀತಿದ್ದೀರೋ ಆ ದಿವಸದ ಡೇಟ್ ಅನ್ನ ಮೆನ್ಷನ್ ಮಾಡಿ. ಅದಾದ ನಂತರ ನಿಮ್ಮ ಲೆಟರ್ ರೈಟಿಂಗ್ ಒಳಗೆ ಫ್ರಮ್, ಡೇಟ್, ಟು, ದೆನ್ ಫಾಲೋಡ್ ಬೈ ಸ್ಯಾಲ್ಯುಟೇಷನ್, ದಟ್ ಇಸ್ ರೆಸ್ಪೆಕ್ಟೆಡ್ ಸರ್. ರೆಸ್ಪೆಕ್ಟೆಡ್ ಸರ್ ಆದ ನಂತರ ನೀವು ಸಬ್ಜೆಕ್ಟ್ ಅನ್ನ ಬರೀಬೇಕು. ಹಿಯರ್ ಇದು ನಿಮ್ಮ ಲೆಟರ್ ಏನು, ಇಟ್ ಈಸ್ ಅ ಲೆಟರ್ ಕಂಪ್ಲೈನಿಂಗ್ ಅಬೌಟ್ ಇರ್ರೆಗ್ಯುಲರ್ ಸಪ್ಲೈ ಆಫ್ ವಾಟರ್. ಸೊ ನಿಮ್ಮ ಸಬ್ಜೆಕ್ಟ್ ಹಾಗೆ ಆಗಿರಬೇಕು, ಕಂಪ್ಲೇಂಟ್ ರಿಗಾರ್ಡಿಂಗ್ ಟು ದ ಇರ್ರೆಗ್ಯುಲರ್ ಸಪ್ಲೈ ಆಫ್ ವಾಟರ್. ಇದನ್ನ ನೀವು ನಿಮ್ಮ ಲೆಟರ್ ಒಳಗೆ ಮೆನ್ಷನ್ ಮಾಡಬೇಕು, ಕಂಪ್ಲೇಂಟ್ ರಿಗಾರ್ಡಿಂಗ್ ಇರ್ರೆಗ್ಯುಲರ್ ಸಪ್ಲೈ ಆಫ್ ವಾಟರ್. ಅದಾದ ನಂತರ your content of the letter or body of the letter is as important as the format of the letter. Format ನೊಳಗೆ ನೀವು from address, date, to, salutation and respected sir, ಅದಾದ ನಂತರ subject ಇವುಗಳನ್ನೆಲ್ಲ ಏನು ಬರೀತೀರೋ ಇದಿಷ್ಟಕ್ಕೂ ನಿಮ್ಮ ಲೆಟರ್ ರೈಟಿಂಗ್ ಒಳಗೆ ನಾವು 2 ಮಾರ್ಕ್ಸ್ ಅನ್ನು ಅವಾರ್ಡ್ ಮಾಡಿದ್ರೆ ನಿಮ್ಮ ಕಂಟೆಂಟ್ ಆಫ್ ದ ಲೆಟರ್ ಗೆ 3 ಮಾರ್ಕ್ಸ್ ಇರುತ್ತೆ. ಅಂಡ್ ಕಂಟೆಂಟ್ ಆಫ್ ದ ಲೆಟರ್ ಬರಿದೇ ಇರತಕ್ಕಂತಹ ಲೆಟರ್ ರೈಟಿಂಗ್ ಏನಿದೆ ಅದನ್ನು ನಾವು ಇನ್ಕಂಪ್ಲೀಟ್ ಫಾರ್ಮ್ಯಾಟ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಅದು ಇನ್ಕಂಪ್ಲೀಟ್ ಫಾರ್ಮ್ಯಾಟ್ ಆಗಿರೋದ್ರಿಂದ ನಿಮಗೆ ಲೆಟರ್ ರೈಟಿಂಗಿಗೆ ಮಾರ್ಕ್ಸ್ ಬರೋದಿಲ್ಲ. ಹಾಗಾಗಿ ನೀವು ಇದೆಲ್ಲವನ್ನು ಕೂಡ ನಿಮ್ಮ ಲೆಟರ್ ರೈಟಿಂಗ್ ಒಳಗೆ ಎಕ್ಸಾಮಿನೇಷನ್ ವ್ಯೂ ಪಾಯಿಂಟ್ ಒಳಗೆ ಹೇಳೋದಾದ್ರೆ ಕಂಪಲ್ಸರಿಯಾಗಿ ಬರೀಬೇಕು. ಲೆಟರ್ ರೈಟಿಂಗ್ ಅನ್ನ ನಿಮ್ಮ ಕರೆಸ್ಪಾಂಡೆನ್ಸಿಗೆ, ಅಫಿಷಿಯಲ್ ಕರೆಸ್ಪಾಂಡೆನ್ಸಿಗೋಸ್ಕರ ಪ್ರಾಕ್ಟೀಸ್ ಮಾಡಲಿಕ್ಕೆ ಇದು ನಿಮಗೆ ತುಂಬಾ ಸಹಾಯ ಮಾಡ್ತಕ್ಕಂಥ ಒಂದು ಹಂತ. ಹಾಗಾಗಿ ನಿಮ್ಮ ಕ್ವಶನ್ ಒಳಗೆ ಏನು ಮಾಹಿತಿ ಕೊಟ್ಟಿರ್ತೀವೋ ಅಂದ್ರೆ ಪಾಯಿಂಟ್ಸ್ ಅನ್ನ ಏನು ಕೊಟ್ಟಿರ್ತೀವೋ ಆ ಪಾಯಿಂಟ್ಸ್ ಅನ್ನ ಸ್ವಲ್ಪ ಮಟ್ಟಕ್ಕೆ ಎಲಾಬರೇಟ್ ಮಾಡಿ ಅಂದ್ರೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಆ ಪಾಯಿಂಟ್ ಅನ್ನ ಕವರ್ ಮಾಡಿಬಿಟ್ಟು ನಿಮ್ಮ ಕಂಟೆಂಟ್ ಆಫ್ ದ ಲೆಟರ್ ಅನ್ನ ಬರೀರಿ. ಸೊ ಮೇಕ್ ಶೂರ್ ದಟ್ ಯುವರ್ ಲೆಟರ್ ಇಸ್ ನಾಟ್ ಅ ಲೆಂಥಿ ಒನ್. ನಮಗೆ ತುಂಬಾ ಲೆಂಥಿ ಆಗಿರ್ತಕ್ಕಂಥ ಲೆಟರ್ ಬರೆಯುವ ಅವಶ್ಯಕತೆ ಇಲ್ಲ. ಸೊ ಇಟ್ ಶುಡ್ ಬಿ ಬ್ರೀಫ್ ಅಂಡ್ ಇಟ್ ಶುಡ್ ಬಿ ಆಕ್ಟ್. ಯಾಕಂತ ಹೇಳಿದ್ರೆ ನೀವು ಬರೀತಿರ್ತಕ್ಕಂಥದ್ದು ಅಫಿಷಿಯಲ್ ಲೆಟರ್, ನಾನ್ ಪರ್ಸನಲ್ ಲೆಟರ್ ಆಗಿರೋದ್ರಿಂದ ಇಟ್ ಶುಡ್ ಬಿ ಬ್ರೀಫ್ and at the same time it should cover all the points and it should focus on the apt points. ಸರಿಯಾಗಿರುವಂತಹ ಪಾಯಿಂಟ್ಸ್ ಏನಿದೆ ಅದನ್ನ ನಾವಲ್ಲಿ ಕವರ್ ಮಾಡ್ಕೋಬೇಕು. ಸೊ ಅಲ್ಲಿ ನೀವೇನೇನು ಬರೀಬೇಕು, ನಿಮ್ಮ ಕ್ವಶನ್ ಒಳಗೆ ಇರೆಗ್ಯುಲರ್ ಸಪ್ಲೈ ಆಫ್ ವಾಟರ್ ಕೊಟ್ಟಿದ್ದಾರೆ. ಇರೆಗ್ಯುಲರ್ ಸಪ್ಲೈ ಆಫ್ ವಾಟರ್ ಇರೋದ್ರಿಂದ ಅಂದ್ರೆ ಡ್ರಿಂಕಿಂಗ್ ವಾಟರ್ ಅನ್ನ ನಾವಿಲ್ಲಿ ಫೋಕಸ್ ಮಾಡ್ಕೊಳ್ತಿರ್ತಕ್ಕಂಥದ್ದು. ಸೊ ಇರೆಗ್ಯುಲರ್ ಸಪ್ಲೈ ಆಫ್ ಡ್ರಿಂಕಿಂಗ್ ವಾಟರ್ ವಿಚ್ ಆಸ್ ಮೀನ್, ಹಾಗಾಗಿ ನಮಗೆ ಏನೇನು ಸಮಸ್ಯೆ ಆಗ್ತಾ ಇದೆ, very little water is supplied and that you at all times irregular supply ಅಂತ ಹೇಳಿದ್ರೆ
ಒಂದು ರೆಗ್ಯುಲರ್ ಆಗಿರುವಂತಹ ಟೈಮ್ ಟೇಬಲ್ ಇಲ್ಲ. ಹಾಗಾಗಿ ಅದರ ಜೊತೆಗೆ ಅಂದ್ರೆ ಸೇ ಅಬೌಟ್ 35 ಮಿನಿಟ್ಸ್ ಡ್ಯೂರೇಷನ್ ಅಂದ್ರೆ ನೀರು ಬಿಡ್ತೀವಿ ಅಂತ ಹೇಳಿದ್ರೆ ಅದರೊಳಗೆ 20 ಮಿನಿಟ್ಸ್ ಮಾತ್ರ ಬಿಡ್ತಾರೆ. ಆಲ್ಟರ್ನೇಟ್ ಡೇಸ್ ಬಿಡ್ತೀವಿ ಅಂತ ಹೇಳಿದ್ರೆ ವೀಕ್ಲಿ ಒನ್ಸ್ ಬಿಡ್ತಾರೆ. ಅದ್ರೊಳಗೆ ಬೆಳಿಗ್ಗೆ 7 ರಿಂದ 8 ಗಂಟೆ ಒಳಗೆ ನೀರು ಸರಬರಾಜು ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದ್ರೆ ರಾತ್ರಿ 9 ಗಂಟೆಗೋ ಅಥವಾ ರಾತ್ರಿ ಮಧ್ಯರಾತ್ರಿ ಒಳಗೆ ನೀರು ಬರ್ತಕ್ಕಂಥದ್ದು ಪೈಪ್ಲೈನ್ ನಲ್ಲಿ ನೀರು ಹರಿಸ್ತಕ್ಕಂಥದ್ದು. ದೀಸ್ ಆರ್ ಸಮ್ ಆಫ್ ದ ಪ್ರಾಕ್ಟಿಕಲ್ ಇಶ್ಯೂಸ್ ದಟ್ ಯು ಆರ್ ಆಕ್ಚುಲಿ ಫೇಸಿಂಗ್. ಇವುಗಳನ್ನ ನೀವು ಅಲ್ಲಿ ಕವರ್ ಮಾಡ್ಕೋಬೇಕು. ಅದಾದ ನಂತರ ಮೇ ಬಿ ಬಿಕಾಸ್ ಇರೆಗ್ಯುಲರ್ ಸಪ್ಲೈ ಅದ್ರ ಜೊತೆಗೆ ಇರ್ತಕ್ಕಂಥ ಅದರ್ ಪಾಯಿಂಟ್ಸ್ ಕೂಡ ನೀವು ಕವರ್ ಮಾಡ್ಕೋಬಹುದು. ಲೈಕ್ ಸಚ್ ಆಸ್ ಪೈಪ್ಲೈನ್ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು, ಆ ರೀತಿಯ ವಿಷಯಗಳು. ಅಂಡ್ ಏರಿಯಾಸ್ ಅಫೆಕ್ಟೆಡ್ ಒಳಗೆ ನೀವು ಏರಿಯಾಸ್ ಅಫೆಕ್ಟೆಡ್ ಆಗುವಾಗ ನಿಮ್ಮ ನಿಯರ್ ಬೈ ಪ್ಲೇಸಸ್ ಅಂತ ಹೇಳ್ತಕ್ಕಂಥದ್ದು ಏನಿದೆ ಅವುಗಳನ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಅದಾದ ನಂತರ ಇನ್ಕನ್ವೀನಿಯನ್ಸ್ ಕಾಸ್ಟ್ ಆಕ್ಚುಲ್ ಆಗಿ ಕುಡಿಯೋ ನೀರಿಂದ ಇರೋದ್ರಿಂದ ನಮ್ಮ ಹೆಲ್ತ್ ಮೇಲೆ ಅದು ಎಫೆಕ್ಟ್ ಆಗ್ತಾ ಇದೆ. ಅಂಡ್ ನಮ್ಮ ಒಂದು ಕುಕಿಂಗ್ ಅಂಡ್ ಅದರ್ ಥಿಂಗ್ಸ್ ಡೊಮ್ಯಾಸ್ಟಿಕ್ ಆಕ್ಟಿವಿಟೀಸ್ ಏನಿದೆ ಅದ್ರ ಮೇಲೆ ಕೂಡ ತನ್ನ ಪರಿಣಾಮ ಬೀಳ್ತಾ ಇದೆ ಅನ್ನೋದನ್ನು ನೀವು ಕವರ್ ಮಾಡ್ಕೋಬಹುದು. ಅಂಡ್ ರೆಮಿಡಿಯಲ್ ಮೆಷರ್ಸ್ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸತಕ್ಕಂತ ಒಂದು ಪ್ರಯತ್ನ, ಸರಿಪಡಿಸುವಂತಹ ಪ್ರಯತ್ನದ ದಿಕ್ಕಿನೊಳಗೆ ನಾವು ಪ್ರಯತ್ನವನ್ನು ದಯವಿಟ್ಟು ಗಮನ ಹರಿಸಿ ಅಂತಕ್ಕಂಥದ್ದನ್ನ ಆ ರೆಮಿಡಿಯಲ್ ಮೆಷರ್ನೊಳಗೆ ಪೈಪ್ಲೈನ್ ಡ್ಯಾಮೇಜ್ ಆಗಿದೆ, ಪೈಪ್ಲೈನ್ ಅನ್ನ ರಿಪೇರಿ ಮಾಡಿಸಿ ಇನ್ ಟೈಮ್ ಕನ್ವೀನಿಯಂಟ್ ಆಗುವಂತಹ ಕಾಮನ್ ಪೀಪಲ್ ಅಲ್ಲಿಗೆ ಪಬ್ಲಿಕ್ ನೀರು ಹಿಡಿಲಿಕ್ಕೆ ಕನ್ವೀನಿಯಂಟ್ ಆಗುವಂತಹ ಟೈಮ್ ಒಳಗೆ ನೀರನ್ನ ಪೈಪ್ಲೈನ್ ನಲ್ಲಿ ಸರಬರಾಜು ಮಾಡಿ ಅಂತ ಹೇಳ್ತಕ್ಕಂತಹ ರಿಕ್ವೆಸ್ಟ್ ಗಳನ್ನ ನೀವು ಅದರೊಳಗೆ ಬರೀರಿ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಯುವರ್ ಲೆಟರ್ ಮೇ ಕವರ್. ಸೊ ಹಿಯರ್ in today's class we are learning about the way of writing a complaint letter. Write a letter to the Commissioner, City Corporation, Shivamogga, complaining about the irregular supply of water in your area. Your letter should include the following points, that is irregular supply of water, areas affected, inconvenience caused and remedial measures. So let us take down the question. Write a letter to the Commissioner, City Corporation, the Commissioner, City Corporation, Shivamogga. ಏನನ್ನ ನಿಮ್ಮ ಲೆಟರ್ ಬರೀಬೇಕು? ದಿಸ್ ಇಸ್ ಅ ಕಂಪ್ಲೇನಿಂಗ್ ಲೆಟರ್, ಅ ಕಂಪ್ಲೇಂಟ್, ಲೆಟರ್ಸ್ ಆಫ್ ಕಂಪ್ಲೇಂಟ್ ಅನ್ನೋ ಸೆಕ್ಷನ್ ಒಳಗೆ ಬರ್ತಕ್ಕಂಥದ್ದು. ಕಂಪ್ಲೇನಿಂಗ್ about the irregular, complaining about the irregular supply of water in your area. Your letter should include the following points. ನಿಮ್ಮ ಕ್ವೆಶ್ಚನ್ ಪೇಪರ್ ನೊಳಗೆ ಏನು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಲಿಕ್ಕೆ ಕೊಡ್ತಾರಲ್ಲ ಅದು ನೀವು ತುಂಬಾ ಮುಖ್ಯವಾಗಿ ಗಮನ ಹರಿಸಬೇಕಾಗಿರೋದು. ಯಾಕೆಂತ ಹೇಳಿದ್ರೆ ಅದನ್ನ ನೀವು ನಿಮ್ಮ ಕಂಟೆಂಟ್ ಆಫ್ ದ ಲೆಟರ್ ಅಥವಾ ಬಾಡಿ ಆಫ್ ದ ಲೆಟರ್ ಅಂತ ಹೇಳ್ತೀವಿ ಅದಕ್ಕೆ ಬಳಕೆ ಮಾಡಿಕೊಳ್ಳಿಕ್ಕೆ ನಿಮಗೆ ಅದು ಕ್ಲೂಸ್ ಅಥವಾ ಹಿಂಟ್ಸ್ ಆಗಿ ಬೇಕಾಗುತ್ತೆ. ಸೊ ಯುವರ್ ಲೆಟರ್ ಶುಡ್ ಇನ್ಕ್ಲೂಡ್ the following points.
First one is irregular supply of water. Irregular supply of water. Second point is areas affected. Main irregular supply of water ಇಂದ ಯಾವ ಯಾವ ರೀತಿಯೊಳಗೆ ನಾವು ಸಫರ್ ಮಾಡ್ತಾ ಇದ್ದೀವಿ. Like areas affected ಅಂತ ಹೇಳುವಾಗ irregular supply of water ಗೆ ಬೇಕಾದಷ್ಟು ಕಾರಣಗಳಿರುತ್ತೆ. ಅಂದ್ರೆ ಅವರು ಮೇನ್ ಇದರಿಂದ ಬೋರಿಂದ ನೀರನ್ನ ಹರಿಬಿಟ್ಟಿರ್ತಾರೆ, ಬಟ್ ಪೈಪ್ ಲೈನ್ ಹೊಡೆದೋಗಿರುತ್ತೆ, ಅದರಿಂದ ರೋಡ್ ಸೈಡ್ ಎಲ್ಲ ನೀರಲ್ಲಿ ಕೊಚ್ಚೆ ಆಗಿರುತ್ತೆ. ಆ ರೀತಿಯ ವಿಷಯಗಳನ್ನು ನೀವು ನಿಮ್ಮ ಏರಿಯಾಸ್ ಅಫೆಕ್ಟೆಡ್ ಒಳಗೆ ಬರಬೇಕು. ಸೊ ಏರಿಯಾಸ್ ಅಫೆಕ್ಟೆಡ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಈಸ್ ಇನ್ಕನ್ವೀನಿಯನ್ಸ್ ಕಾಸ್ಟ್. Inconvenience cost. Inconvenience cost is the third point that you need to cover. And next one is remedial measures. Remedial measures. Tadnantara write XXX for your name and YYY for your address. Idu general instruction. Write name and YYY for address. ಇದಿಷ್ಟನ್ನು ನೀವು ಬಳಸಿಕೊಂಡು ಏನೆಲ್ಲ ಬರೀಬೇಕು, ನಿಮ್ಮ ಲೆಕ್ಚರ್ ರೈಟಿಂಗ್ ಅನ್ನು ನೀವು ಮಾಡ್ಕೋಬೇಕು. Write a letter to the Commissioner, City Corporation, Shivamogga, complaining about the irregular supply of water in your area. Your letter should include the following points: irregular supply of water, areas affected, inconvenience cost, remedial measures, and your name should be written as XXX and YYY for your address. So ಹಾಗಾದ್ರೆ ಈ ಲೆಟರ್, ಈ ಕ್ವೆಶ್ಚನ್ ಒಳಗೆ ನಿಮಗೆ ಏನೆಲ್ಲ ಪಾಯಿಂಟ್ಸ್ ಕವರ್ ಮಾಡಲಿಕ್ಕೆ ಸಿಗ್ತಾ ಇದೆ? ಫಸ್ಟ್ ಫ್ರಮ್ ಅಡ್ರೆಸ್ ಸಿಗ್ತಾ ಇದೆ, ದಟ್ ಇಸ್ XXX and YYY. ಡೇಟ್, ಯಾವ ದಿವಸ ಡೇಟ್ ಬರೀತಿದ್ದೀರಾ, ಯಾಕಂದ್ರೆ ಈ ಕ್ವೆಶ್ಚನ್ ಒಳಗೆ ನಿಮಗೆ ಡೇಟ್ ಅನ್ನು ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಯಾವ ದಿವಸ ಲೆಟರ್ ಬರೀತಾ ಇದ್ದೀರೋ ಆ ದಿವಸವನ್ನು ನೀವು ನಿಮ್ಮ ಡೇಟಿಗೆ ರೆಫರ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಟು ಅಡ್ರೆಸ್ ಸಿಗ್ತಾ ಇದೆ, ಟು the Commissioner, City Corporation, Shivamogga. ಓಕೆ, ಅದಾದ ನಂತರ ನಿಮ್ಮ ಲೆಟರ್ ಯಾವ ಪರ್ಪಸ್ಸಿಗೆ ಬರೀತಾ ಇದ್ದೀರಾ ಅಂತ ಸಿಗ್ತಾ ಇದೆ, ದಟ್ ಈಸ್ ಕಂಪ್ಲೇನಿಂಗ್ ಅಬೌಟ್ ದ irregular supply of water in your area. ನಿಮಗೆ ಕಂಪ್ಲೇಂಟ್ ರಿಗಾರ್ಡಿಂಗ್ irregular supply of water is what you is expected to write. But in case you cannot change the sentence to that way, even if you write subject again, complaining about irregular supply of water. Okay, subject again, complaining about irregular supply of water. ಇದಿಷ್ಟನ್ನ ಬರೆದ್ರು ಕೂಡ it is okay. ಸರಿನಾ? ಇದಿಷ್ಟನ್ನು ಬರೆದ್ರು ಕೂಡ ನಾವು ಅದನ್ನ ಎಕ್ಸಾಮಿನೇಷನ್ ವ್ಯೂ ಪಾಯಿಂಟ್ ಒಳಗೆ ಹೇಳ್ತಾ ಇದ್ದೀನಿ, ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಅಂಡ್ ನಿಮ್ಮ ಬಾಡಿ ಆಫ್ ದ ಲೆಟರ್ ಏನಿದೆ, ಆ ಬಾಡಿ ಆಫ್ ದ ಲೆಟರ್ ಒಳಗೆ irregular supply of water, ಅದರ ನಂತರ many areas have been affected because of the irregular supply of, we are suffering from irregular supply of drinking water. Many areas in our locality have been affected because of the irregular supply of water. The inconvenience caused ಒಳಗೆ inconvenience has been caused with regard to health ಅನ್ನೋದನ್ನ ಬರೆದು, ಅದಾದ ನಂತರ ರೆಮಿಡಿಯಲ್ ಮೆಷರ್ಸ್ ನೊಳಗೆ ಪ್ಲೀಸ್ ಟು ಟೇಕ್ necessary steps to repair to get the pipelines repaired. ಈ ರೀತಿಯಲ್ಲಿ ಒಂದು ಸೆಂಟೆನ್ಸ್ ಅನ್ನು ಬರೆದ್ರು ಕೂಡ ನಿಮ್ಮ ಬಾಡಿ ಆಫ್ ದ ಲೆಕ್ಚರ್ ಅಥವಾ ಕಂಟೆಂಟ್
yours sincerely, and after that your signature, that is small letter XXX, and your name, that's capital XXX. This is all that you need to do. Hagagi, let us look at the manner of writing letter. And remember, you are practicing block letter method of letter writing. Hagagi, everything that you do right here goes on the margin side of your answer script. ನಿಮ್ಮ ಪೇಪರ್ ಏನಿದೆ ಅಂದರೆ ನಿಮ್ಮ ನೋಟ್ಸ್ ಏನಿದೆ ಅಥವಾ ನಿಮ್ಮ ಆನ್ಸರ್ ಪೇಪರ್ ಏನಿದೆ ಅದರ ಮಾರ್ಜಿನ್ ಸೈಡ್ನೊಳಗೆ ನೀವು ಬರೆಯುವಂತಹ ಎಲ್ಲ ವಿಷಯಗಳು ಕೂಡ ಕಮೆಂಟ್ಸ್ ಆಗುತ್ತೆ. ಅಂದರೆ ನೀವು ಏನನ್ನೆಲ್ಲ ಎಲ್ಲ ಪಾಯಿಂಟ್ಸ್ ಅಲ್ಲಿ ವೇರಿಯಸ್ ಆದ ಪಾರ್ಟ್ಸ್ ಆಫ್ ದ ಲೆಟರ್, ಫ್ರಮ್, ಡೇಟ್, ಟು, ಸ್ಯಾಲ್ಯುಟೇಷನ್, ರೆಸ್ಪೆಕ್ಟೆಡ್ ಸರ್, ಅದಾದ ನಂತರ ಬರೆಯುವಂತಹ ಸಬ್ಜೆಕ್ಟ್ ಆದ ನಂತರ ಬರೆಯುವಂತಹ ಕಂಟೆಂಟ್ ಆದ ನಂತರ ಬರೆಯುವಂತಹ ಕಾಂಪ್ಲಿಮೆಂಟರಿ ಕ್ಲೋಷರ್, ದಟ್ ಇಸ್ ಥ್ಯಾಂಕ್ ಯು ಆದ್ಮೇಲೆ ಬರೆಯುವಂತಹ ಯುವರ್ ಸಿನ್ಸಿಯರ್ಲಿ, ಅದಾದ ನಂತರ ನಿಮ್ಮ ಸಿಗ್ನೇಚರ್, ಪ್ರತಿಯೊಂದು ಕೂಡ ಎವ್ರಿಥಿಂಗ್ ಹ್ಯಾಸ್ ಟು ಬಿ written on the margin side. Nothing should be written on the other side of the sheet. ದಯವಿಟ್ಟು ಇದನ್ನ ಗಮನದಲ್ಲಿಟ್ಟುಕೊಳ್ಳಿ. Okay? So from address as it is given to you in your question paper, ನಿಮ್ಮ question paper ಅಲ್ಲಿ ಕೊಟ್ಟಿರೋ ಹಾಗೆ from address ಏನಾಗಿರುತ್ತೆ XXX YYY. So from XXX YYY. So dear students, ನೀವು ಇಲ್ಲಿ ಗಮನಿಸಬಹುದು, ನಾನು ಫ್ರಮ್ ಆದ ನಂತರ XXX YYY ಬರೆದಿದ್ದೀನಿ. ಯಾವುದೇ ಪಂಚುಯೇಷನ್ ಹಾಕಿಲ್ಲ, ಯಾಕಂದ್ರೆ ಬ್ಲಾಕ್ ಮೆಥಡ್ ಒಳಗೆ ನನಗೆ ಪಂಚುಯೇಷನ್ ಹಾಕುವಂತ ಅವಶ್ಯಕತೆ ಇರುವುದಿಲ್ಲ. ಆಯ್ತಾ? ಅದಾದ ನಂತರ ಏನ್ ಮಾಡ್ತಿದ್ದೀರಾ, ಒಂದು ಲೈನ್ ಅನ್ನ ಬಿಡ್ತಾ ಇದ್ದೀರಾ. ಆ ಒಂದು ಲೈನ್ ಬಿಟ್ಟ ನಂತರ ನೀವು ಇವತ್ತಿನ ಡೇಟ್, ನೀವು ಯಾವ ದಿವಸ ಲೆಟರ್ ರೈಟಿಂಗ್ ಅನ್ನ ಬರೀತಾ ಇದ್ದೀರೋ ಆ ದಿವಸದ ಡೇಟ್ ಅನ್ನ ಹಾಕಿ ನೀವು ಲೆಟರ್ ರೈಟಿಂಗ್ ಅನ್ನ ಬರಬೇಕಾಗಿರೋದು. ದಟ್ ಈಸ್ 2/1/2021. Okay, 02/01/2021. ಇಲ್ಲಿ ಲೆಟರ್ ನಲ್ಲಿ ಡೇಟ್ ಬರೆಯುವಾಗ ಗಮನಿಸಿಕೊಳ್ಳಿ, 2nd January 2021 ಅಂತಂದು ಬರೆಯಬಹುದು. ಅದರ್ವೈಸ್ ನೀವು ನಾನಿಲ್ಲಿ ಬರೆದಿರೋ ಹಾಗೆ ಎಲ್ಲವನ್ನು ಕೂಡ ಈ ನಂಬರ್ಸ್ ಒಳಗೆ ಬರೆಯಬಹುದು. ದಟ್ ಈಸ್ 2/1/2021 ಅಂತ ಹೇಳಿ. ಬಟ್ ಈ ರೀತಿ ಡೇಟ್ ಬರೆಯುವಾಗ ದಯವಿಟ್ಟು ನಾನು ಇಲ್ಲಿ ಬರೆದಿರ್ತಕ್ಕಂಥ ನಾನು ಯೂಸ್ ಮಾಡಿರುವಂತಹ ಹೈಫನ್ ಅನ್ನ ಗಮನಿಸ್ಕೊಳ್ಳಿ. ನೀವು ಹೈಫನ್ ಅನ್ನೇ ಬರಿಬೇಕೆ ಹೊರತು ಸ್ಲ್ಯಾಶ್ ಅನ್ನ ಬರೆಯುವ ಹಾಗಿಲ್ಲ. ಸ್ಲ್ಯಾಶ್ ಅಂತ ಹೇಳಿದ್ರೆ ಈ ರೀತಿ ಲೈನ್ ಹಾಕ್ತೀವಲ್ಲ, ಈ ಸ್ಲ್ಯಾಶ್ ಅನ್ನ ನಾವು ಲೆಟರ್ ರೈಟಿಂಗ್ ಒಳಗೆ ಬರೆಯುವ ಹಾಗಿಲ್ಲ. ಓಕೆ, 2/1/2021. ಅದಾದ ನಂತರ ನೀವು ಒಂದು ಲೈನ್ ಅನ್ನ ಬಿಡಬೇಕು. ಆದ ನಂತರ ಬರ್ತಕ್ಕಂಥದ್ದು ಟು ಅಡ್ರೆಸ್. ನಿಮ್ಮ ಟು ಅಡ್ರೆಸ್ ನಿಮ್ಮ ಕ್ವಶನ್ ಪೇಪರ್ ಒಳಗಿದೆ. ಇಲ್ಲಿ ನಿಮ್ಮ ಟು ಅಡ್ರೆಸ್ ಏನು, ದ ಕಮಿಷನರ್ ಸಿಟಿ ಕಾರ್ಪೊರೇಷನ್ ಶಿವಮೊಗ್ಗ. ಸೊ ದಿಸ್ ಇಸ್ ಯುವರ್ ಟು ಅಡ್ರೆಸ್. ಟು ದ ಅಂತ ಏನಿದೆ ಆ ಟು ಅನ್ನ ನೀವು ಫಸ್ಟ್ ಲೈನ್ ಬರ್ದಿ, ಅದರ ನೆಕ್ಸ್ಟ್ ಲೈನ್ ಒಳಗೆ ನೀವು ಉಳಿದಿರೋ ಭಾಗವನ್ನ ಅಂದ್ರೆ ಅಲ್ಲಿರುವಂತಹ ಉಳಿದಿರೋ ಅಡ್ರೆಸ್ ಅನ್ನ 1 by 1 ಬರ್ಕೊಂಡು ಹೋದ್ರೆ ನಿಮ್ಮ ಟು ಅಡ್ರೆಸ್ ಇಸ್ ಡನ್. ಸೊ ದ ಕಮಿಷನರ್ City Corporation Shivamogga. Okay, Shivamogga. So ಇದಾದ ನಂತರ ಒಂದು ಲೈನ್ ಅನ್ನ ಬಿಡಬೇಕು ನೀವು. ಕಂಟಿನ್ಯೂಡ್ ಪೋರ್ಷನ್ ನಿಮ್ಮ ಲೆಟರ್ ರೈಟಿಂಗ್ ಏನಿದೆ ಅದರ ಕಂಟಿನ್ಯೂಡ್ ಪೋರ್ಷನ್ ಏನಿದೆ ಅದನ್ನ ನಾನು ಈ ಬದಿಗೆ ನಾನು ಈ ಬದಿ ಬರೀತಾ ಇದ್ದೀನಿ. ಸೊ ಒಂದು ಲೈನ್ ಅನ್ನ ಬಿಟ್ಟ ನಂತರ ನೀವು ಬರಿಬೇಕಾಗಿರೋದೇನು, ಎಸ್
sir. Okay, respected sir, comma. So in our previous class ಗಳಲ್ಲಿ ನೀವು ಯೂಶುವಲ್ ಆಗಿ ಸಬ್ಜೆಕ್ಟ್ ಅನ್ನ ರೆಸ್ಪೆಕ್ಟೆಡ್ ಸರ್ ಎಲ್ಲಿದ್ದೀರತ್ತೋ ಅಲ್ಲಿಂದ ನೆಕ್ಸ್ಟ್ ಬರೀತಾ ಇದ್ರಿ. ಬಟ್ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯು ಆರ್ ಪ್ರಾಕ್ಟೀಸಿಂಗ್ ಬ್ಲಾಕ್ ಮೆಥಡ್ ಆಫ್ ಲೆಟರ್ ರೈಟಿಂಗ್. ಸೊ ನೀವು ರೆಸ್ಪೆಕ್ಟೆಡ್ ಸರ್ಗೆ ನೀವು ಪಂಚುಯೇಷನ್ ಕಮ ಹಾಕಿದೀವೋ ಅದಾದ ನಂತರ ಅಥವಾ ಅದರ ಮುಂದುವರಿದ ಭಾಗಗಳಲ್ಲಿ ನೀವು ಸಬ್ಜೆಕ್ಟ್ ಅನ್ನು ಬರೆಯೋ ಹಾಗಿಲ್ಲ. ರೆಸ್ಪೆಕ್ಟೆಡ್ ಸರ್ ಆದ ನಂತರ ಒಂದು ಲೈನ್ ಅನ್ನ ಬಿಡಿ, ಒಂದು ಲೈನ್ ಬಿಟ್ಟ ನಂತರ ಜಸ್ಟ್ ಈ ಆರ್ ಏನಿದೆ ನಿಮಗೆ ಒಂದು ಅದರಿಂದ ಆರ್ ಬಿಟ್ಟು ಇ ಏನಿದೆ ಅದರ ಕೆಳಗಡೆ ಸಬ್ಜೆಕ್ಟ್ ಅಂತ ಮೆನ್ಷನ್ ಮಾಡಿ. ಸಬ್ಜೆಕ್ಟ್ SUB is ನ ಸಬ್ಜೆಕ್ಟ್ ಗೆ ನಿಮ್ಮ ಸಬ್ಜೆಕ್ಟ್ ಏನು, ನಿಮ್ಮ ಈ ಕ್ವಶನ್ ಪೇಪರ್ ನೊಳಗೆ ಅಂದ್ರೆ ಇಲ್ಲಿ ನಾವು ಬರ್ತಿರುವಂತಹ ಕ್ವಶನ್ ನೊಳಗೆ ದಿಸ್ ಇಸ್ ಅ ಕಂಪ್ಲೇಂಟ್ ಲೆಟರ್ ಕಂಪ್ಲೇನಿಂಗ್ ಅಬೌಟ್ ದ ಇರ್ರೆಗ್ಯುಲರ್ ಸಪ್ಲೈ ಆಫ್ ವಾಟರ್ ಇನ್ ಯುವರ್ ಏರಿಯಾ ಇದಾಗಿತ್ತು. ಹಾಗಾಗಿ ನಾವು ಸಬ್ಜೆಕ್ಟ್ ಏನನ್ನ ಬರೆದಿದ್ದೀವಿ, ಕಂಪ್ಲೇಂಟ್ ರಿಗಾರ್ಡಿಂಗ್ ಇರ್ರೆಗ್ಯುಲರ್ ಸಪ್ಲೈ ಆಫ್ ವಾಟರ್. Complaint regarding irregular supply of water. Irregular supply of water. Okay, complaint regarding irregular supply of water. So ಇದಾದ ನಂತರ ಏನು ಬರೀಬೇಕು ನಾವು, ಕಂಪ್ಲೇಂಟ್ ರಿಗಾರ್ಡಿಂಗ್ ಇರ್ರೆಗ್ಯುಲರ್ ಸಪ್ಲೈ ಆಫ್ ವಾಟರ್ ಆದ ನಂತರ ಅಂದ್ರೆ ಇಲ್ಲಿ ತನಕ ನೀವು ಏನೇನೆಲ್ಲ ಕವರ್ ಮಾಡಿದಿರ ನಿಮ್ಮ ಲೆಟರ್ ರೈಟಿಂಗ್ ನೊಳಗೆ, ಫ್ರಮ್ ಅಡ್ರೆಸ್ ಬರ್ದಿದ್ದೀರಾ, ಫ್ರಮ್ ಆದ ನಂತರ ಡೇಟ್ ಬರ್ದಿದ್ದೀರಾ, ಡೇಟ್ ಆದ ನಂತರ ಟು ಬರ್ದಿದ್ದೀವಿ, ಟು ಆದ ನಂತರ ಸ್ಯಾಲ್ಯುಟೇಷನ್ ಅಂಡ್ ಸಬ್ಜೆಕ್ಟ್. ಸೊ ವಾಟ್ ಕಮ್ಸ್ ಆಫ್ಟರ್ ಸಬ್ಜೆಕ್ಟ್? ಎಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಲೆಟರ್, ದಟ್ ಈಸ್ ಬಾಡಿ ಆಫ್ ದ ಲೆಟರ್. ಬಾಡಿ ಆಫ್ ದ ಲೆಟರ್ ಅನ್ನ ನೀವು ಇಂಪ್ರೂವೈಸ್ ಮಾಡಲಿಕ್ಕೆ ಬರಲಿಕ್ಕೆ ನೀವೇನೇನು ಯಾವುದು ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಕ್ವಶನ್ ಪೇಪರ್ ಅಲ್ಲಿರುವಂತಹ ಪಾಯಿಂಟ್ಸ್. ಏನ್ ಪಾಯಿಂಟ್ಸ್ ಇಟ್ಟಿದೆ? ಇರ್ರೆಗ್ಯುಲರ್ ಸಪ್ಲೈ ಆಫ್ ವಾಟರ್, ಏರಿಯಾಸ್ ಅಫೆಕ್ಟೆಡ್, ಇನ್ಕನ್ವೀನಿಯನ್ಸ್ ಕಾಸ್ಡ್ ಅಂಡ್ ರೆಮಿಡಿಯಲ್ ಮೆಷರ್ಸ್. ಸೊ ಯು ಹ್ಯಾವ್ ಟು ಕವರ್ ದೀಸ್ ಪಾಯಿಂಟ್ಸ್ ಇನ್ ಯುವರ್ ಕಂಟೆಂಟ್ ಆರ್ ಬಾಡಿ ಆಫ್ ದ ಲೆಟರ್. ಸೊ ನೀವು ನಿಮ್ಮ ಲೆಟರ್ ರೈಟಿಂಗ್ ನ ಕಂಟೆಂಟ್ ಅನ್ನು ಸ್ಟಾರ್ಟ್ ಮಾಡುವಾಗ with respect to the subject cited above or above mentioned subject. This is what you have to write, or this is how you need to begin your content. ಯಾಕಂತ ಹೇಳಿದ್ರೆ ಯಾವ ವಿಷಯಕ್ಕೆ ಕುರಿತಾಗಿ ನೀವು ಲೆಟರ್ ಬರೀತಾ ಇದ್ದೀರಾ ಅನ್ನೋದನ್ನ ನೀವಾಗಲೇ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಕೊಟ್ಟಿದ್ದೀರಾ, ಹಾಗಾಗಿ ನೀವು ಅದನ್ನೇ ಇಲ್ಲಿ ಬರೀಬೇಕು. ಸೊ with respect to the above cited, with respect to the subject cited above, I would like to bring to your kind notice the following points or the following problems that are faced by the residents of your particular area. The residents of whatever area you do prefer, Vidyanagar, Tilak Nagar, Vinod Nagar, Gandhi Nagar, ನಿಮಗೆ ಯಾವ ಏರಿಯಾ ನೀವಿರುವಂತ ಏರಿಯಾ ಏನಿದೆ, you are free to mention it area people. Residents of Gandhinagar area. So I'll be checking Gandhinagar. So ನೀವು ಅದನ್ನ ಇಲ್ಲಿ ಬರೀಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಪಾಯಿಂಟ್ಸ್ ಏನಿದೆ ಅದನ್ನ ನಾವಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಸೊ ಜಸ್ಟ್ ಸಪ್ಲೈ ಆಫ್ ವಾಟರ್, ಕಂಪ್ಲೇಂಟ್ ರಿಗಾರ್ಡಿಂಗ್ ಇರ್ರೆಗ್ಯುಲರ್ ಸಪ್ಲೈ ಆಫ್ ವಾಟರ್. ನೀವು ನೆಕ್ಸ್ಟ್ ಲೈನ್ಗೆ ಸಬ್ಜೆಕ್ಟ್ ಅನ್ನ ಕಂಟಿನ್ಯೂ ಮಾಡೋದಾಯ್ತು ಅಂತ ಹೇಳಿದ್ರೆ ಮೇಕ್ ಶೋರ್ ದಟ್ ಯು ಡೋಂಟ್ ಬಿಗಿನ್ ಹಿಯರ್. ಸಬ್ಜೆಕ್ಟ್ ನ ಕೆಳಗಡೆ ನೀವು ಬರೆಯೋ ಹಾಗಿಲ್ಲ, ಕಂಟಿನ್ಯೂಯೇಷನ್ ಅನ್ನ ನೀವು ನಿಮ್ಮ ಕಂಪ್ಲೇಂಟ್ ಏನಿದೆ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ನಂತರಕ್ಕೆ ಏನೇನು ಬರ್ದಿದ್ದೀರಾ ಅದರ ಕೆಳಗಡೆ ನೆಕ್ಸ್ಟ್ ಲೈನ್ ಒಳಗೆ ನಿಮ್ಮ ಸಬ್ಜೆಕ್ಟ್ ಅನ್ನ ರೆಕಾರ್ಡ್ ಮಾಡಬೇಕು. ಓಕೆ, ಅದಾದ ನಂತರ ನೀವು ಒಂದು ಲೈನ್ ಅನ್ನ ಬಿಡ್ತಾ ಇದ್ದೀರಾ, ನಿಮ್ಮ ಸಬ್ಜೆಕ್ಟ್ ಬರ್ದಾದ ನಂತರ ನಾವು ಯು ಆರ್ ರೈಟಿಂಗ್ ದ ಕಂಟೆಂಟ್ ಆಫ್ ದ ಲೆಟರ್. ಕಂಟೆಂಟ್ ಆಫ್ ದ ಲೆಟರ್ ಅನ್ನ ಒಂದು ಅರ್ಧ ಪೇಜ್ ಬಿಟ್ಟು ಅಥವಾ ಹಿಂದೆಲ್ಲೂ ಸ್ಟಾರ್ಟ್ ಮಾಡೋ ಹಾಗಿಲ್ಲ. ಯಾಕೆಂತ ಹೇಳಿದ್ರೆ ದಿಸ್ ಇಸ್ ಬ್ಲಾಕ್ ಲೆಟರ್ ಮೆಥಡ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಬಿಕಾಸ್ ಇವೆಲ್ಲವೂ ಕೂಡ ನಿಮ್ಮ ಲೆಟರ್ ರೈಟಿಂಗ್ ಒಳಗೆ ಕೌಂಟ್ ಆಗುತ್ತೆ. ದ ಮೇನ್ ರೀಸನ್ ವೈ ಐ ಆಮ್ ರಿಪೀಟಿಂಗ್ ಇಟ್ is because this counts. So subject, ಈ ಸಬ್ಜೆಕ್ಟ್ ಏನು ಬರ್ತಿದ್ದೀರೋ ಅದರ ಜಸ್ಟ್ ಸ್ವಲ್ಪ ಸಬ್ಜೆಕ್ಟ್ ನ ಬಿಟ್ಟು ಅದರ ನೆಕ್ಸ್ಟ್ ಜಸ್ಟ್ ಒನ್ ಸೇ ಅಬೌಟ್ ಎಲ್ಲವನ್ನು ಕೂಡ ನೀವು 1.5 ಸೆಂಟಿಮೀಟರ್ ಪ್ಲೇಸ್ ನ
ಬಿಟ್ಟು ಮಾರ್ಜಿನಿಂದ ಅಬೌಟ್ 1 ಸೆಂಟಿಮೀಟರ್ ಗ್ಯಾಪ್ ಅನ್ನ ಬಿಟ್ಬಿಟ್ಟು ಬಂದಿದ್ರೆ ನಿಮ್ಮ ಕಂಟೆಂಟ್ 1.5 ಸೆಂಟಿಮೀಟರ್ ಅಂದ್ರೆ ಇಲ್ಲಿ ತನಕ ಏನು ಬಂದಿದ್ರು ಅದರಿಂದ ಒಂದು ಅರ್ಧ ಸೆಂಟಿಮೀಟರ್ ಜಾಸ್ತಿ ಬಂದ್ರೆ ಸಾಕು. ವಿತ್ ರಿಗಾರ್ಡ್ ಟು ದ ಸಬ್ಜೆಕ್ಟ್ cited above. With regard to the subject cited above. Okay? With regard to the subject cited above, I would like to bring to your kind notice the following problems that is faced by the people of our area ಅಥವಾ ನಿಮ್ಮ ಏರಿಯಾ ಹೆಸರನ್ನ by the residents of ಅಂತ ಹೇಳ್ಬೋದು ನಿಮ್ಮ residence area ಹೆಸರನ್ನ ಅಲ್ಲಿ ಬನ್ನಿ. With regard to the subject cited above, comma, I would like to bring to your kind notice. I would like to bring to your kind notice. ಏನನ್ನ ನೀವು ಅವರ ಗಮನಕ್ಕೆ ತರಬಯಸ್ತಾ ಇದ್ದೀರಾ? To bring to your kind notice the following problems you are writing, or this is a complaint letter with regard to irregular supply of water. ಹೌದಲ್ವಾ? ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಿರುವಂತ ಸಮಸ್ಯೆಗಳೇನು ಅನ್ನೋದನ್ನ ನೀವಲ್ಲಿ ಮೆನ್ಷನ್ ಮಾಡಬೇಕಾಗಿದೆ. To bring the following problems, to bring to your kind notice the following problems, faced by the residents of ನಿಮ್ಮ ಪರ್ಟಿಕ್ಯುಲರ್ ಲೊಕ್ಯಾಲಿಟಿ ರೆಸಿಡೆಂಟ್ಸ್ ಅಂತ ಹೇಳಿದ್ರೆ ನಿವಾಸಿಗಳು. Residents of ಸೊ ಇದಿಷ್ಟು ನೀವು ಬರಿಬೇಕಾಗಿರುವಂಥದ್ದು. ಇದಾದ ನಂತರ ನೀವೇನು ಮಾಡಬೇಕು, ನಿಮ್ಮ ಕ್ವಶನ್ ಒಳಗೆ ಏನು ಕೊಟ್ಟಿದ್ದೀವಲ್ಲ ಪಾಯಿಂಟ್ಸ್, ಅದನ್ನು ನೀವಿಲ್ಲಿ ಕವರ್ ಮಾಡ್ಕೊಳ್ತಾ ಬರಬೇಕು. So with regard to the subject cited above, I would like to bring to your kind notice the following problems faced by the residents of Gandhinagar. Full stop ಇಟ್ಟು ಇದರಿಂದ ಮುಂದಿನ ಭಾಗವನ್ನು ನಿಮ್ಮ ನೆಕ್ಸ್ಟ್ ಲೈನ್ ಒಳಗೆ ಬರೀತಾ ಬರಬೇಕು. ಸೊ ಫಸ್ಟ್ ಪಾಯಿಂಟ್ ಏನಿದೆ ಅಲ್ಲಿ, ಇರ್ರೆಗ್ಯುಲರ್ ಸಪ್ಲೈ ಆಫ್ ವಾಟರ್. ಸೊ ನಿಮ್ಮ ಪಾಯಿಂಟ್ಸ್ ಏನೇನು ಕವರ್ ಮಾಡ್ತಿದ್ದೀರಾ, ಇರ್ರೆಗ್ಯುಲರ್ ಸಪ್ಲೈ ಆಫ್ ಡ್ರಿಂಕಿಂಗ್ ವಾಟರ್ ನೊಳಗೆ ವೆರಿ ಲಿಟಲ್ ವಾಟರ್ ಇಸ್ ಸಪ್ಲೈಡ್ ಅಂಡ್ ದಟ್ ಟು ಅಟ್ ಆಡ್ ಅವರ್ಸ್. ಸೊ
ಪಾಯಿಂಟ್ಸ್ ವೈಸ್ ಅನ್ನ ನೀವೇ ಬರೀತಾ ಹೋಗಿ. ಸೊ irregular supply of water, irregular supply of water. So irregular supply of water, ಅದರೊಳಗೆ very little water is supplied, that too at odd hours. Very little drinking water, drinking water is supplied. ಅದು ಏನು is supplied, ಅದು ಕೂಡ odd hours ನಮಗೆ is supplied at odd hours. ಓಕೆ, ಇದು ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಇದ್ದಂತಹ irregular supply of water ಏನಿತ್ತು ಆ ಪಾಯಿಂಟ್ ರಿಲೇಟೆಡ್ ಆಗಿರುವಂತಹ ಎವಾಲ್ಯೂಯೇಷನ್ ಅನ್ನು ಬರೆದಿರ್ತಕ್ಕಂಥ. ನೆಕ್ಸ್ಟ್ ನಿಮ್ಮ ಕ್ವಶನ್ ಅಲ್ಲಿ ಇದ್ದದೇನು ಏರಿಯಾಸ್ ಅಫೆಕ್ಟೆಡ್. ಸೊ ಪೈಪ್ಲೈನ್ ಲೀಕೇಜ್ ಏರಿಯಾಸ್ ಅಫೆಕ್ಟೆಡ್ ನೊಳಗೆ ಇಲ್ಲಿ ನಾವು ಹೇಳ್ತಿರೋದು ಮೇ ಬಿ ಲೈಕ್ ಬಿಕಾಸ್ ಆಫ್ ದ ಲೀಕೇಜ್ ಆಫ್ ಪೈಪ್ಲೈನ್, ರೋಡ್ ಸೈಡ್ ನೊಳಗೆ ನೀರು ಹರಿತಕ್ಕಂಥದ್ದು ಅಥವಾ ನೀರು ನಿಂತಿರ್ತಕ್ಕಂಥದ್ದು. ಪೈಪ್ಲೈನ್ ಲೀಕೇಜ್ ವಿತ್ ಐ ಮೀನ್ has caused a problem to the residents of our locality. Pipeline leakage which has reduced the water supply and also has made or also makes the road ಮೆಸ್ಸಿ ಅಂತ ಹೇಳಿದ್ರೆ ಎಲ್ಲ ಮಣ್ಣಿಂದ ಇರ್ತಕ್ಕಂಥದ್ದು ಏನಿದೆ ಅದು. Areas affected, pipeline leakage has been or has led to very less supply of water or has led to scarcity supply of water. And has also left the roads messy. Next point in Karabrakadittu inconvenience cost. Now the inconvenience cost bariyuvaga because of this we have facing many problems such as the inconvenience has been caused to children and ladies who could not use who are denied of using potable drinking water. So inconvenience has caused to all the residents, particularly children who are running short of drinking water. Inconvenience caused the residents of
students are facing the shortage of potable water, facing scarcity of drinking water. Okay, next remedies. Remedies that you need to take, or remedial measures ನೊಳಗೆ ನೀವೇನು ಬರೀಬಹುದು. So these are do take the needed step to solve the issue. ಆ ರೀತಿಯೊಳಗೆ ನೀವು ಬನ್ನಿ. Please take the necessary measures to solve the issue at the earliest. Or urgent repair of pipelines is required and regular supply of water. Okay, the remedies came very urgent repair of pipeline, and regular supply of water. That is remedial measures. Okay, ಇದಾದ ನಂತರ awaiting your response, and the response not in terms of letter but action, awaiting action at the yes one line ಅನ್ನು ಬಿಡ್ರಿ. ನೀವು ಏನಾದರೂ ರಿಪ್ಲೈ ಅನ್ನ in terms of letter ಕೇಳೋದಾದ್ರೆ awaiting your quick response ಅಂತ ಬರೀರಿ. ಈ ರೀತಿ ಕಂಪ್ಲೇಂಟ್ಸ್ ಇದ್ದಾಗ ನಮಗೆ ಉತ್ತರ ಪತ್ರ ಮುಖಾಂತರ ಅಲ್ಲ ಬರಬೇಕಾಗಿರೋದು, ನಮಗೆ ಉತ್ತರ ಬರಬೇಕಾಗಿರ್ತಕ್ಕಂಥದ್ದು ಅವರ ಒಂದು ಆಕ್ಷನ್ ಒಳಗೆ. ಸೊ awaiting action at the earliest, awaiting action at the earliest. Okay, awaiting action at the earliest. ಇದಾದ ನಂತರ ಇದು ನೀವು ಸಪರೇಟ್ ಒಂದು ಪ್ಯಾರಾಗ್ರಾಫ್ ಅದರೊಳಗೆ ಒಂದು ಲೈನ್ ಅನ್ನು ಬಿಟ್ಟು ಬರ್ತಿದ್ದೀರಾ. ನೆಕ್ಸ್ಟ್ ಇಸ್ your complimentary closure, that is thank you. Thank you. ಅದಾದ ನಂತರ thank you ಗೆ ಕಮ ಹಾಕಿ ನೆಕ್ಸ್ಟ್ ಒಂದು ಲೈನ್ ಬಿಟ್ಟು yours sincerely or yours faithfully. Yours faithfully. XXX, that's your signature. Capital XXX, your name. So awaiting this remedial measures get urgent repair of pipeline and regular supply of water. ಅದಾದ ನಂತರ ಸೊ ಇಲ್ಲಿಗೆ ನಾವು ನಿಮ್ಮ ಕ್ವೆಶ್ಚನ್ ಒಳಗೆ ಕೇಳಿರುವಂತ ಎಲ್ಲ ಪಾಯಿಂಟ್ಸ್ ಅನ್ನು ನಾವು ಇಲ್ಲಿ ಕವರ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ awaiting action at the earliest, awaiting action at the earliest ಗೆ ನಿಮ್ಮ ಬಾಡಿ ಆಫ್ ದ ಲೆಟರ್, ಕಂಟೆಂಟ್ ಆಫ್ ದ ಲೆಟರ್ ಮುಗಿಯುತ್ತೆ. ಅದಾದ ನಂತರ ನೀವು ಬರೀಬೇಕಾಗಿರೋದು ನಿಮ್ಮ ಕಾಂಪ್ಲಿಮೆಂಟರಿ ಕ್ಲೋಸರ್, ದಟ್ ಇಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಆದ ನಂತರ ಒಂದು ಲೈನ್ ಅನ್ನ ಬಿಟ್ಟು ನಿಮ್ಮ ಯುವರ್ಸ್ ಫೇತ್ಫುಲಿ ಆ್ಯಂಡ್ ಯುವರ್ ಸಿಗ್ನೇಚರ್ ಆ್ಯಂಡ್ ನೇಮ್. ಸೊ ಇದಿಷ್ಟನ್ನು ನೀವು ಅಲ್ಲಿ ಫಾಲೋ ಮಾಡ್ಕೊಂಡಿದ್ದಾಯ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಕೋರ್ marks. It's like almost you have your letter writing score in your pocket. Letter writing ನೊಳಗೆ ನಿಮ್ಮ from address, date, to address, salutation, subject and then content ಆದ ನಂತರ complimentary closure, then the signature. ಇವಿಷ್ಟನ್ನ ನೀವು ಯಥಾವತ್ತಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದ್ರೆ, so with just few points that are given to you in
ಯುವರ್ ಕ್ವಶನ್ ಪೇಪರ್. ನಿಮ್ಮ ಕಂಟೆಂಟ್ ಒಳಗೆ ನೀವು ಅದನ್ನು ತುಂಬ ಡೀಟೇಲ್ ಆಗಿ ಅಂತಲ್ಲ, ಜಸ್ಟ್ ಬ್ರೀಫ್ ಆಗಿ ಮೆನ್ಷನ್ ಮಾಡಿದ್ರು ಕೂಡ that is okay. You can write a letter in a very simplified way and thus you can score marks. Thank you.